ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಕಂಡು ಬರ್ತಾ ಇದೆ. ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಸಿಎಂ ಹೇಳಿಕೆ, ಸಿದ್ದರಾಮಯ್ಯ ಹೇಳಿಕೆಯಿಂದ ಡಿಕೆ ಕನಸಿಗೆ ಹಾಗಾದ್ರೆ ಭಗ್ನವಾಗಿದೆಯಾ? ಸಿಎಂ ಕುರ್ಚಿ ಆಸೆ ಕೈ ಬಿಟ್ರ ಕನಕಪುರದ ಬಂಡೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಮಾಧ್ಯಮಗಳ ಮುಂದೆ ಡಿಕೆಶಿ ಅಸಹಾಯಕವಾಗಿ ಮಾತನಾಡಿದ್ದು ಇದೀಗ ಕುತೂಹಲವನ್ನ ಕೆರಳಿಸಿದೆ. ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಸಿಎಂ ಹೇಳಿಕೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ರು, ಅದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಜೊತೆಯಲ್ಲಿ ಡಿಕೆಶಿ ಕನಸಿಗೆ ಒಂದು ರೀತಿಯಲ್ಲಿ ತಣ್ಣೀರೆರಚಿದಂತಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿದೆ. ಮಾಧ್ಯಮಗಳ ಮುಂದೆ ಡಿಕೆಶಿ ಅಸಹಾಯಕ ಮಾತು ಇದೀಗ ಒಂದು ರೀತಿಯಲ್ಲಿ ಅನುಮಾನವನ್ನ ಹುಟ್ಟಿ ಹಾಕಿದೆ. ಕುರ್ಚಿ ಕಾಳಗ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಒಳಗೊಳಗೆ ದಹಿಸ್ತಾ ಇದೆಯಾ ಅನ್ನುವಂಥದ್ದು. ಹೊರಗಡೆಯಿಂದ ತೇಪೆ ಹಚ್ಚುವ ಮಾತನಾಡಿದ್ರು, ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರು ಕೂಡ ಒಳಗೆ ಸರಿ ಇಲ್ಲ, ಅಸಮಾಧಾನ ಇದೆ ಅನ್ನುವಂಥದ್ದು ಮಾಧ್ಯಮದ ಮುಂದೆ ಹೇಳಿದ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾ ಇದೆ. ಡಿಕೆಶಿ ಅವರು ಕೂಡ ಅಸಹಾಯಕವಾಗಿ ಮಾತನಾಡಿದ್ರು. ಯಾವಾಗ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಬಂದು ಇನ್ನು 5 ವರ್ಷ ನಾನೇ ಸಿಎಂ, ನಿಮಗೆ ಏನಾದ್ರೂ ಅನುಮಾನನ ಅಂತ ಪ್ರಶ್ನಿಸಿದ್ರು, ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು, ನಾನು ಒಂದು ರೀತಿಯಲ್ಲಿ ಅಸಹಾಯಕ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಹಾಗಾಗಿ ಅಖಾಡದಲ್ಲಿ ಈಗ ಬಂಡೆ ಒಂಟಿಯಾದ್ರ ಅನ್ನುವಂತಹ ಅನುಮಾನ. ಮುಖ್ಯಮಂತ್ರಿ ಆಸೆಯನ್ನ ಹಾಗಾದ್ರೆ ಕೈ ಬಿಟ್ರ? ಅವರ ಮುಖ್ಯಮಂತ್ರಿ ಆಸೆಗೆ ತಣ್ಣೀರೆರಚಿದ್ದಾದ್ರೂ ಯಾರು ಅನ್ನುವಂಥದ್ದು ಈಗ ಇರುವಂತಹ ಅನುಮಾನ. ಯಾಕೆಂದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಅವರಿಗೆ ಸಪೋರ್ಟ್ ಕೂಡ ಬೇಕಾದಷ್ಟಿದೆ ಡಿಕೆ ಶಿವಕುಮಾರ್ ಅವರಿಗೆ. ಆದ್ರೂ ಕೂಡ ಅವರು ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ರು? ನಾನು ಹೈಕಮಾಂಡ್ ಹೇಳಿದ ಹಾಗೆ ಕೇಳಲೇಬೇಕು ಅನ್ನುವ ಮಾತನ್ನ ಆಡಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಸಿಎಂ ಆಪ್ತರು ಭೇಟಿಯನ್ನ ನೀಡಿದ್ದಾರೆ. ಸಿಎಂ ಬೆನ್ನಿಗೆ ನಾನು ನಿಲ್ತೇನೆ ಅಂತ ಹೇಳಿದ್ದಾರೆ ಡಿಕೆಶಿ ಮಾಧ್ಯಮದ ಮುಂದೆ. ಡಿಸಿಎಂ ಭೇಟಿಗೆ ಆಗಮಿಸಿದ್ದಾರೆ ಎಂಬಿ ಪಾಟೀಲ್. ಸದಾಶಿವನಗರದಲ್ಲಿರುವ ಡಿಕೆಶಿ ಗೃಹ ನಿವಾಸ. ನಿನ್ನೆ ಡಿಕೆ ಶಿವಕುಮಾರ್ ಏನು ಅಸಹಾಯಕವಾಗಿ ಮಾತನಾಡಿದ್ರು, ಅದಾದ ಬಳಿಕ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಯಾಗಿದೆ. ಕುತೂಹಲ ಮೂಡಿಸಿದೆ ಎಂಬಿ ಪಾಟೀಲ್ ಭೇಟಿ. ಮುಖ್ಯಮಂತ್ರಿಗಳ ಆಪ್ತರು ಎಂಬಿ ಪಾಟೀಲ್ ಅವರು ಡಿಕೆಶಿ ಹೇಳಿಕೆಯ ಹಿಂದೆ ನಾಯಕರು ಹಾಗಾದ್ರೆ ಅಲರ್ಟ್ ಆದ್ರ ಮತ್ತೊಮ್ಮೆ ಅನ್ನುವಂಥದ್ದು. ಹಾಗಾಗಿ ಎಂಬಿ ಪಾಟೀಲ್ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿಯನ್ನ ನೀಡ್ತಾ ಇರುವಂತದ್ದು ಭಾರಿ ಕುತೂಹಲವನ್ನ ಸೃಷ್ಟಿಸಿದೆ. ಯಾಕಾಗಿ ಇವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು? ಒಳಗೊಳಗೆ ಅಸಮಾಧಾನಿತರಾಗಿದ್ದಾರಾ? ಕುದಿಯುವ ಕೆಂಡದಂತೆ ಒಳಗೊಳಗೆ ಬುಸುಬುಸು ಅಂತ ಇದ್ದಾರಾ? ಹಾಗಾಗಿ ಸಮಾಧಾನ ಮಾಡೋದಕ್ಕೇನಾದ್ರೂ ಬಂದ್ರ, ಸಂಧಾನ ಮಾಡೋದಕ್ಕೆ ಬಂದ್ರ, ಯಾಕಾಗಿ ಬಂದಿರಬಹುದು ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನು 136 ಶಾಸಕರಲ್ಲಿ ಹಲವಾರು ಶಾಸಕರು ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಕೂಡ ಇದ್ದಾರೆ. ಈಗಾಗಲೇ ಸಿಎಂ ಕುರ್ಚಿ ಸಿಎಂ ಬದಲಾಗ್ತಾರೆ, ಕುರ್ಚಿಗೆ ಬೇರೊಬ್ಬ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲೇ, ವಿರೋಧ ಪಕ್ಷ ಅಲ್ಲ, ಜನಸಾಮಾನ್ಯರಲ್ಲ, ಮಾಧ್ಯಮಗಳಲ್ಲ. ಕೇಳಿದ್ರೆ ಹೇಳ್ತಾರೆ ಮಾಧ್ಯಮಗಳ ಸೃಷ್ಟಿ ಇದು ಅಂತೇಳಿ ಮುಖ್ಯಮಂತ್ರಿಗಳು. ಆದ್ರೆ ಅದು ಹಾಗಲ್ಲ ಅನ್ನೋದು ಅವರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಹಾಗೇನೆ ಅವರ ಪಕ್ಷದ ನಾಯಕರೇ ಆಡಿರುವಂತಹ ಮಾತುಗಳು ಎಲ್ಲವೂ ಕೂಡ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತಹ ಕಾಲ ಇದು. ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ, ಆಗಸ್ಟ್ ಕ್ರಾಂತಿ ಅಂತೆಲ್ಲ ಮಾತನಾಡ್ತಾ ಇದ್ದಾರಲ್ಲ ಅವರದ್ದೇ ಪಕ್ಷದ ನಾಯಕರು, ಅವರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನೋದು ಸುಸ್ಪಷ್ಟ. ಹಾಗಿರುವಾಗ ಯಾಕೆ ನನಗೆ ಬೇರೆ ಆಪ್ಷನ್ಸ್ ಇಲ್ಲ, ನನಗೆ ಬೇರೆ ಆಯ್ಕೆಯಾದ್ರೂ ಏನಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರಶ್ನಿಸ್ತಾರೆ ಮಾಧ್ಯಮದ ಮುಂದೆ. ಯಾವಾಗ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ನಾನೇ ಸಿಎಂ, ನಿಮ್ಗೇನಾದ್ರೂ ಅನುಮಾನನ ಅಂತ ಯಾವಾಗ ಕೇಳ್ತಾರೋ, ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನಿಸಿದಾಗ ನನಗೆ ಬೇರೆ ಆಯ್ಕೆಗಳೇನಿದೆ ಅಂತ ಕೇಳ್ತಾರೆ. ಅಂದ್ರೆ ಆಯ್ಕೆಗಳಿಲ್ಲ, ಆಯ್ಕೆಗಳೆಲ್ಲವೂ ಬಂದ್ ಆಗಿದೆ. ಸುರ್ಜೇವಾಲಾ ಅವರು 3 ದಿನ ಏನು ಮೀಟಿಂಗ್ ಅನ್ನ ನಡೆಸಿದ್ರು ಬಂದು,
ಎಲ್ಲ ಶಾಸಕರ ಜೊತೆಯಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು. ಅದಾದ ಬಳಿಕ ಬಾಯಿ ಮುಚ್ಚಿಸುವ ಕೆಲಸ ಆಯ್ತು. ತದನಂತರದಲ್ಲಿ ಈ ಮಾತು ಡಿ ಕೆ ಶಿವಕುಮಾರ್ ಅವರಿಂದ ಹೊರಬಂದಿರುವಂತದ್ದು. ಓಕೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಏನು ಈಗ ಸುರ್ಜೇವಾಲಾ ಬಂದು 3 ದಿನ ಮೀಟಿಂಗ್ ಅನ್ನ ಮಾಡ್ಬಿಟ್ಟು ಹೋದ್ರು, ಇನ್ನು ಮತ್ತೆ 7ನೇ ತಾರೀಕು ಮತ್ತೊಮ್ಮೆ ಸೋಮವಾರಕ್ಕೆ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆಯೇ ಮುಖ್ಯಮಂತ್ರಿಗಳು ಬಂದು ಮುಂದೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ನಿಮ್ಗೇನು ಅನುಮಾನನ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೆ ಬೇರೆ ಆಯ್ಕೆಗಳಾದ್ರೂ ಏನಿದೆ ಅಂತ ಮಾಧ್ಯಮಕ್ಕೆ ಉತ್ತರಿಸಿದ್ರು. ಹೀಗಿರುವಾಗ ಅದರ ಬೆನ್ನಲ್ಲೇ ಎಂ ಬಿ ಪಾಟೀಲ್ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನ ನೀಡ್ತಾರೆ. ಯಾಕಾಗಿ ಇರಬಹುದು? ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಒಳಗೊಳಗೆ ಹೊಗಿತಾ ಇದೆಯಾ ಕೈಪಾಳ್ಯದಲ್ಲಿ ಅನ್ನುವಂಥದ್ದು ಈಗ ಎದ್ದಿರುವಂತ ಪ್ರಶ್ನೆ. ಬಸವರಾಜ್, ಬಹುದೊಡ್ಡ ಕೂಗು ಕೂಡ ಎದ್ದಿತ್ತು. ಸಿಎಂ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂಥದ್ದನ್ನ ಹಲವು ಸಚಿವರು, ಅವರ ಆಪ್ತ ಸಚಿವರು ಈ ಹಿಂದೆ ಕೂಡ ಹೇಳ್ಕೊಂತಾನೆ ಬರ್ತಾ ಇದ್ರು. ಆದ್ರೆ ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿತ್ತು. ಸರ್ಕಾರದ ವಿರುದ್ಧವಾಗಿ ಹಲವು ಶಾಸಕರು ಕೂಡ ಆರೋಪಗಳನ್ನ ಮಾಡಿದ್ರು. ಇದನ್ನ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಬಂದು ಶಾಸಕರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು, ಮತ್ತೆ ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ನಿನ್ನೆ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ, ಚಿಕ್ಕಬಳ್ಳಾಪುರದಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಏನಿದೆ, ಆ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನನಗೆ ನೋ ಆಪ್ಷನ್ಸ್, ಸಿಎಂ ಸಿದ್ದರಾಮಯ್ಯ ನಾನು ಕೊಡ್ತೀನಿ, ಬೆಂಬಲವನ್ನ ಕೊಡ್ತೀನಿ, ಅವರೇ ಸಿಎಂ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಈ ಹೇಳಿಕೆ ಹಿನ್ನೆಲೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅಸಹಾಯಕತೆ ತೋರಿಸಿದ್ರ ಅಥವಾ ಹೈಕಮಾಂಡ್ ನಾಯಕರು ಜಾನ್ಮಯ ನಡೆಯನ್ನ ತೋರಿಸಿ ಅನ್ನುವಂಥದ್ದು ಸಲಹೆ ಕೊಟ್ರ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಈ ನಡುವೆ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸದಾಶಿವನಗರದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಗೃಹ ನಿವಾಸದಲ್ಲಿ ಬಂದು ಭೇಟಿ ಮಾಡಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಎಂ ಬಿ ಪಾಟೀಲ್ರು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಿಎಂಗೆ ಬೆಂಬಲ ಕೊಡ್ತೀನಿ, ನಾನು ಅವರ ಪರವಾಗಿ ಇರ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂತ ಬೆನ್ನಲ್ಲೇ ಈಗ ಎಂ ಬಿ ಪಾಟೀಲ್ರು ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಈಗಾಗ್ಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಬೇಕು ಅನ್ನುವಂಥ, ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಸ್ಥಾನಕ್ಕೆ ಪ್ರಬಲ ಪೈಪೋಟಿಯನ್ನು ನಡೆಸಿದ್ರು. ಆದ್ರೆ ಇದೀಗ ಅವರು ರೇಸ್ ನಿಂದ ಸದ್ಯಕ್ಕೆ ಹಿಂದೆ ಸರಿದ್ರ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿವೆ. ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಎಂ ಬಿ ಪಾಟೀಲ್ರು ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಅವರು ಹೇಳಿರ್ತಕ್ಕಂಥದ್ದು ಇಲಾಖಾವಾರು ಸಂಬಂಧಪಟ್ಟಂತ ವಿಚಾರಕ್ಕೆ, ಮತ್ತೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತ ಇಲಾಖಾ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿದ್ದಾರೆ, ಹಾಗಾಗಿ ಅವ್ರ ಭೇಟಿಗೆ ಬಂದಿರತಕ್ಕಂಥದ್ದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ನಿಜಕ್ಕೂ ಕೂಡ ಅಲ್ಲಿ ಆಗಿರ್ತಕ್ಕಂತ ಚರ್ಚೆಯಲ್ಲಿ ಆಗಿರ್ತಕ್ಕಂತ ವಿಚಾರ ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕೀಯ ಸಂಬಂಧಪಟ್ಟಂತ ವಿಚಾರಗಳೇ ಆಗಿವೆ ಅನ್ನುವಂಥದ್ದು ಒಂದಿಷ್ಟು ಮೂಲಗಳಿಂದ ತಿಳಿ ಬರ್ತಾ ಇದೆ. ವಿದ್ಯಾ ಭಟ್. ಬಸವರಾಜ್, ಹಾಗೇನೆ ಏನು ಮೊನ್ನೆ ಸುರ್ಜೇವಾಲಾ ಬಂದಾಗ ಮೀಟಿಂಗ್ ಅನ್ನ ನಡೆಸಿದ್ರು, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸುರ್ಜೇವಾಲಾ ನಡುವೆ ಏನು ಮಾತುಕತೆ ನಡೆದಿರಬಹುದು ಅನ್ನುವಂಥದ್ದು ಕೂಡ ಒಂದು ಕುತೂಹಲ. ಜೊತೆಯಲ್ಲಿ ಅವರು ಏನು ಮಧ್ಯಸ್ಥಿಕೆಯನ್ನ ವಹಿಸಿ ಒಂದು ರೀತಿಯ ಕದನ ವಿರಾಮದ, ಕುರ್ಚಿ ಕಾಳಗಕ್ಕೆ ಕದನ ವಿರಾಮದ ರೀತಿಯಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿದ್ರು. ಅದು ಪರಿಣಾಮಕಾರಿಯಾಗಿ ಇಲ್ವಾ ಅಂತ ಹೇಳಿ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಅವರ ಮಾತು ಅದನ್ನ ಸ್ಪಷ್ಟಪಡಿಸುತ್ತೆ, ನನಗೆ ಬೇರೆ ಆಯ್ಕೆಗಳಾದ್ರೂ ಏನಿದೆ ಅನ್ನುವಂಥದ್ದು. ಅಂದ್ರೆ ಆಯ್ಕೆ ಇದ್ರೆ ಅವರು ಪ್ರಯತ್ನಿಸಬಹುದಿತ್ತು, ಬಟ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಬಸವರಾಜ್.
ವಿದ್ಯಾಭಟ್ ಒಂದ್ ಕಡೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರ್ತಕ್ಕಂತ ಸುರ್ಜೇವಾಲ ಅವರು ಕೂಡ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಶಾಸಕರ ಜೊತೆ 1-to-1 ಸಭೆ ನಡೆಸ್ತಾರೆ. ಅದಾದ ಬಳಿಕ ಸಂಜೆ ಸಿಎಂ ಮತ್ತೆ ಡಿಸಿಎಂ ಕೂಡ ಅವ್ರ ಜೊತೆ ಕೂಡ ಚರ್ಚೆ ನಡೆಸ್ತಾರೆ. ಶಾಸಕರ ಅಭಿಪ್ರಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿ ಒಂದ್ ಕಡೆ ಅವರವರ ಬೆಂಬಲಿಗರು ಅವರ ಒಂದಿಷ್ಟು ಹೇಳಿಕೆ ಕೊಡುವ ಮುಖಾಂತರ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸರ್ಕಾರ ಸುಗಮವಾಗಿ ನಡೆದು ಹೋಗುವಂತಹ ಸಂದರ್ಭದಲ್ಲಿ ನೀವು ವಿಪಕ್ಷಗಳಿಗೆ ನಾವೇ ಒಂದು ಅಸ್ತ್ರ ಕೊಟ್ಟಂತಾಗುತ್ತೆ. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ, ಸಿಎಂ ಸ್ಥಾನ ಬದಲಾವಣೆ ಎನ್ನುವಂತಹ ವಿಚಾರವನ್ನ ಸದ್ಯಕ್ಕೆ ಬೇಡ, ಅದನ್ನ ಮುಂದೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು. ನೀವು ಈ ರೀತಿಯಾಗಿರ್ತಕ್ಕಂಥ ಪೈಪೋಟಿ ನಡೆಸಿದಂತ ಸಂದರ್ಭದಲ್ಲಿ ಇದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ಬಣಗಳ ಬಡಿದಾಟಕ್ಕೆ ಇದು ಕಾರಣವಾಗುತ್ತೆ. ಹಾಗಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಬಹಿರಂಗವಾಗಿ ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ನೊಂದ್ ಕಡೆ ಈಗ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದು ಆಪ್ತ ಬಣದಲ್ಲಿ ಇರ್ತಕ್ಕಂಥ ನಾಯಕರು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಕೊಡ್ಲಿಕ್ಕೆ ಆರಂಭಿಸ್ತಾರೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರು ಕೂಡ ಗೊಂದಲ ಸೃಷ್ಟಿ ಆಗುತ್ತೆ, ಮುಂದೆ ಪಕ್ಷಕ್ಕೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನಿಸಿ ಸುರ್ಜೇವಾಲ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದಿಷ್ಟು ಕಿವಿಮಾತು ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಸೂಕ್ತ ಅವಕಾಶ ಕೊಡುವಂತಹ ಪ್ರಯತ್ನವನ್ನು ಹೈಕಮಾಂಡ್ ನಾಯಕರ ಗಮನದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ಸರ್ಕಾರ ಸುಗಮವಾಗಿ ನಡೀತಾ ಇದೆ. ನೀವು ಸಿಎಂ ಸಿದ್ದರಾಮಯ್ಯ ಬೆಂಬಲ ಕೊಟ್ಟು ಸರ್ಕಾರ ನಡೆಸುವಂತ ಪ್ರಯತ್ನ ಮಾಡ್ಬೇಕು, ಜನರ ಹತ್ತಿರ ಇರುವಂತ ಪ್ರಯತ್ನ ಆಗ್ಬೇಕು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಹೈಕಮಾಂಡ್ ನಾಯಕರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಹಾಗಾಗಿ ಅವರು ನಿರ್ಧಾರ ತೆಗೆದುಕೊಳ್ಳುವ ಮುಂಚಿತವಾಗಿ ಇಲ್ಲಿ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನ್ನುವಂಥದ್ದು ಸುರ್ಜೇವಾಲ ಅವರು ತಿಳಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸುರ್ಜೇವಾಲ ಅವರು ಒಂದು ಚರ್ಚೆ ನಡೆಸೋಕ್ಕಿಂತ ಮುಂಚಿತವಾಗಿ ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ ಸಭೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಲವಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾವುದೇ ರೀತಿ ಪ್ರತಿಕ್ರಿಯೆ ಬೇಡ, ಮತ್ತೆ ಸದ್ಯಕ್ಕೆ ನೀವು ಸರ್ಕಾರ ನಡೆಸುವಂತದ್ದು ಮಾತ್ರ ಇರಬೇಕು, ಯಾವುದೇ ರೀತಿ ಬದಲಾವಣೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಅಥವಾ ನಿಮ್ಮ ಯಾವುದೇ ರೀತಿ ಮುಂದಾಲೋಚನೆ ಒಂದು ನಡವಳಿಕೆಗಳು ಬೇಡ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಎನ್ನುವಂಥದ್ದು. ಮುಂದೆ ನಾವೆಲ್ಲ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತೇವೆ ಅನ್ನುವಂಥದ್ದು ಹೇಳಿದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಈ ಒಂದು ವಿಚಾರ ಚರ್ಚೆ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ವಿದ್ಯಾಭಟ್, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.